ಹಾಯ್ ಎಲ್ಲೋ ನಮಸ್ಕಾರ ರೀ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಈಗ ನಾವು ಎಲ್ಲಿಗೆ ಹೊಂಟೀವಪ್ಪ ಅಂತಂದ್ರೆ ದೆಹಲಿ ಅಕ್ಷರಧಾಮದ ಮಾದರಿಯಲ್ಲಿ ನಿರ್ಮಾಣವಾಗುತ್ತಿರುವ ಬಸವ ಅಂತಾರಾಷ್ಟ್ರೀಯ ಕೇಂದ್ರದ ಒಂದು ಸಣ್ಣ ಮಾಹಿತಿಯನ್ನು ನಿಮಗೆ ಹೇಳ್ತೇನೆ ರೀ. ಇಲ್ಲಿ 12ನೇ ಶತಮಾನದಲ್ಲಿ ಬಸವಣ್ಣನವರು ಜೀವನ ಚರಿತ್ರೆ ಹಾಗೂ ಸಂತ ಶರಣರ ಅಂದರೆ ಅಲ್ಲಮಪ್ರಭು ಅಕ್ಕಮಹಾದೇವಿಯರ ಆದಿಯಾಗಿ ಹಲವಾರು ಶರಣರು ನಡೆದಾಡಿದ ಜಾಗವನ್ನು ಶಿಲ್ಪಿಯ ಕಲಾಕೃತಿಯಲ್ಲಿ ಮೂಡಿ ಬರಬೇಕಿದೆ. ಈ ಬೃಹತ್ ಕಟ್ಟಡದಲ್ಲಿ ನಿರ್ಮಾಣವಾಗುತ್ತಿರುವ ಬಸವ ಅಂತಾರಾಷ್ಟ್ರೀಯ ಕೇಂದ್ರ ಈ ಕಟ್ಟಡ 6 ಅಂತಸ್ತು ಇದೆ. 7ನೇ ಅಂತಸ್ತಿನಲ್ಲಿ ಧ್ಯಾನ ಮಂದಿರ ಇದೆ. ವಿಶೇಷ ಅಂದರೆ ಇದು ಅಷ್ಟಕೋನದಲ್ಲಿದೆ. ಯಾಕಪ್ಪ ಅಂದರೆ ವೀರಶೈವ ಲಿಂಗಾಯತ ಧರ್ಮದ ಶಟಸ್ಥಳ ಮತ್ತು ಅಷ್ಟಾವರಣ ಸಿದ್ಧಾಂತಗಳನ್ನು ಒಳಗೊಂಡಿದೆ. ಎತ್ತರ ಸುಮಾರು 210 ಅಡಿ ಇದ್ದು ಒಳಗಿನ ವ್ಯಾಸ 150 ಅಡಿ ಇದೆ. ಹೊರಗಡೆ 20 ಅಡಿ ಅಗಲದ ಮೊಗಸಾಲೆ ಇದೆ. ಒಟ್ಟು 270 ಮೆಟ್ಟಿಲುಗಳಿವೆ. ಲಿಫ್ಟ್ ಕೂಡ ಇದೆ ಎರಡೂ ಭಾಗದಲ್ಲಿ. ಆಗಲೇ ತಿಳಿಸಿದ ಹಾಗೆ ಇಲ್ಲಿ ಬಸವಣ್ಣನ ಹಾಗೂ ಆತನ ಸಮಕಾಲೀನ ಶರಣರ ಬದುಕು ಹಾಗೂ ಸಂದೇಶಗಳನ್ನು ಬಿಂಬಿಸುವ ದೃಶ್ಯ ಶ್ರವಣ ಮಾಧ್ಯಮಗಳನ್ನು ಅಳವಡಿಸುವ ಯೋಚನೆ ಹಾಕಿಕೊಂಡಿದೆ ಸರ್ಕಾರ. ಎಲ್ಲ ವರ್ಗದ ಶರಣ ಶರಣೆಯರು ಕಾಯಕ ದಾಸೋಹ ಅನುಭವ ಸಿದ್ಧಾಂತ ಶಿವಯೋಗ ದರ್ಶನ ಮುಂತಾದ ಪ್ರಮುಖ ವಿಷಯಗಳನ್ನು ಧರಿಸಿ ಜನಸಾಮಾನ್ಯರಿಂದ ಹಿಡಿದು ಎಲ್ಲರಿಗೂ ನೋಡಲು ಅವಕಾಶ ಇದೆ. ಈ ಕಟ್ಟಡ ನಿರ್ಮಿಸಲು 18 ಕೋಟಿ ಸರ್ಕಾರ ನೀಡಿದೆ. ಇದನ್ನು ಮ್ಯೂಸಿಯಂ ಹಾಗೂ ಪಾರ್ಕ್ ಥರ ಮಾಡುತ್ತಾರೆ ಎಂದು ತಿಳಿದಿದೆ. ಈ ಕಟ್ಟಡ ಇನ್ನೂ ನಿರ್ಮಾಣವಾಗುತ್ತಿದೆ. ಇನ್ನು ನಿರ್ಮಾಣ ಕಾರ್ಯ ಬೇಗ ಆಗಲಿ ಎಂದು ಬಯಸುತ್ತಾ ನನಗೆ ತಿಳಿದಿರುವ ಸ್ವಲ್ಪ ಮಾಹಿತಿಯನ್ನು ತಿಳಿಸಿದ್ದೇನೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ, ಮತ್ತೆ ಭೇಟಿಯಾಗೋಣ. ನಮಸ್ಕಾರ.